ಸರ್ವಪ್ರಥಮ ಸರಸ್ವತಿಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದ್ರೆ ಎನರ್ಜಿ ಬರಬೇಕಾದ್ರೆ, ಶಕ್ತಿ ಬರಬೇಕಾದ್ರೆ ನಾವು ಆಹಾರದಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಒಬ್ಬರು ಸರ್ನ ಕರೆಸಿದ್ವಿ. ಅದರ ಸಲುವಾಗಿ ನಾಳಿಂದ ಅದನ್ನು ಪ್ರಾರಂಭ ಮಾಡೋ ವಿಚಾರದಾಗದೀವಿ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟಾಗ ಮಾತು ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೀವಿ. ಮೊದಲಿಗೆ ನಮ್ಮ ಮೂಡಲಗಿ SSR PU ಕಾಲೇಜಿನ ಉಪನ್ಯಾಸಕರಾದಂಥ ಭೀಮಸಿ ಗಡಾದ್ ಸರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸಕರು ಶಂಕರವರು ಸರ್. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ದೈಹಿಕ ಉಪನ್ಯಾಸಕರಾದಂಥ ಸಚಿನ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಆರ್ಮಿ ಯೋಧರಾದಂಥ ಶ್ರೀ ಬಸಪ್ಪ ನಾಯ್ಕ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಆರ್ಮಿ ಯೋಧರಾದಂಥ ಸುಭಾಷ್ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಯೋಧರಾದಂಥ ದಯಾನಂದ್ ಮುಗಳಿ ಸರ್ ಅವರು ಸಹಿತ ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ವಿಠ್ಠಲ್ ಗುರು ಅವರು ಇವತ್ತಿನ ಕಾರ್ಯಕ್ರಮದ ಉಸ್ತುವಾರಿ ನೋಡ್ಕೋಬೇಕ್ರಿ. ನೀವು ನೋಡ್ಕೋಬೇಕಾಗ್ತದೆ. ಪ್ರಥಮವಾಗಿ ನೇರವಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ವಿ. ಪ್ರಥಮವಾಗಿ ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿದಂಥ SSR PU ಕಾಲೇಜಿನ ಉಪನ್ಯಾಸಕರಾದಂಥ ಭೀಮಸಿ ಗಡಾದ್ ಸರ್ ಅವರನ್ನು ಎಲ್ಲ ತರಬೇತಿ ಶಿಬಿರಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ದೈಹಿಕ ಉಪನ್ಯಾಸಕರಾದಂಥ ಸಚಿನ್ ಸರ್ ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಎಕ್ಸ್ ಆರ್ಮಿ ಯೋಧರಂಥ ಬಸಪ್ಪ ನಾಯ್ಕ ಸರ್ ಅವರನ್ನು ಸಹಿತ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಎಕ್ಸ್ ಸರ್ವಿಸ್ ಮ್ಯಾನ್ ಆದಂಥ ಶ್ರೀ ಸುಭಾಷ್ ಪಾಟೀಲ್ ಸರ್ ಅವರನ್ನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಆರ್ಮಿ ಯೋಧರಾದಂಥ ದಯಾನಂದ್ ತುಗುಳಿ ಸರ್ ಅವರನ್ನು ಸಹಿತ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವಿಠ್ಠಲ್ ಗುರು ಸರ್ ದೈಹಿಕ ಉಪನ್ಯಾಸಕರು ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ KVಯಿಂದ ಆಗಮಿಸಿ ನಮಗೆ ಕಂಬ ಹತ್ತಲು ಮಾರ್ಗದರ್ಶನ ನೀಡ್ತಕ್ಕಂಥ ವಿಠ್ಠಲ್ ಹಂದಿಗುಂದ್ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೀನಿ. ವಿಠ್ಠಲ್ ಹಂದಿಗುಂದ್ ಅವರು ಅದು ಮುಗಿದ ಮೇಲೆ ವೇದಿಕೆ ಕಡೆ ಬರಬೇಕು. ಅವ್ರ ಜೊತೆ ಬಂದವರು. ಆಮೇಲೆ ಇನ್ನೋರ್ವ ಮಾರ್ಗದರ್ಶಕರು ಲೈಮನ್ ಬಂದಿದ್ದಾರೆ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಭೀಮಸಿ ಗಡಾದ್ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶ ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ನಾವು ಸದೃಢವಾಗಿರಬೇಕಂದ್ರೆ ಎಂಥ ಆಹಾರವನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ನಿಮ್ಗೆ ದೈಹಿಕವಾದಂಥದ್ದು ಎಲ್ಲವನ್ನು ಸರ್ ಹೇಳ್ಕೊಟ್ಟಂದ್ರೆ ನಿಮ್ಗೆ ಆಲ್ರೆಡಿ ಗ್ರೌಂಡ್ನಾಗ ಅದೀರಿ. ಆದರೆ ಆಹಾರವನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ನೋಡ್ರಿ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇದೆ ಅಂತ ಹೇಳಿದವ್ರು ಯಾರು? ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದ ಅಂತ ಹೇಳಿದವ್ರು ಯಾರು? ವಿಶ್ವಮಾನವ ಸ್ವಾಮಿ ವಿವೇಕಾನಂದರು. ಅವರ ನಮ್ಮ ಸದೃಢವಾದ ನಮ್ಮಲ್ಲಿ ಶಕ್ತಿ ಇದ್ದರೆ ಮಾತ್ರ ನಾವು ಏನು ಮಾಡ್ತೇವೆ, ಮುಂದುವರಿತೇವೆ. ಯಾವ ರೀತಿ ಆಹಾರವನ್ನು ಸೇವಿಸ್ಬೇಕು, ನಾವು ಯಾವ್ಯಾವ ನಮಗಿಲ್ಲಿ ಏನದ ಜೀವನದ್ದಕ್ಕೂ ನಾವು ಏನದ ಚೈತನ್ಯ ಹಾಗೂ ಕುಗ್ಗದೆ ಉತ್ಸಾಹವನ್ನು ಕಾಪಾಡಿಕೊಂಡು ಬರಬೇಕಾದ್ರೆ ಎಂಥ ಆಹಾರವನ್ನು ನಾವು ತಿನ್ನಬೇಕು ಅಂತ ಅವಶ್ಯಕವಾದಂಥ ಕೆಲವೊಂದು ಆಹಾರಗಳನ್ನು ಪ್ರಾಣಕ್ಕೆ ಪ್ರಾಣವನ್ನು ತುಂಬುವಂಥ ಆಹಾರನ ಇಲ್ಲಿ ಅದಾವೆ. ಸತ್ವಪೂರ್ಣ ಆಹಾರಗಳದಾವೆ. ಅವು ಸತ್ವಪೂರ್ಣ ಆಹಾರ ಅಂದರೆ ಯಾವುವು ನೀವು ಆಲ್ರೆಡಿ ಎಲ್ಲ ನೋಡಿದಿರಿ. ಅವು ಎಲ್ಲ ನೀವು ಆಲ್ರೆಡಿ ಮಾರ್ಕೆಟ್ನಲ್ಲಿ ಸಿಗ್ತದ. ನೀವು ರೈತರ ಮಕ್ಕಳಿದ್ರೆ ರೈತರ ಎಲ್ಲರೂ ಗೊತ್ತದ. ಅವು ಎಂಥಪ್ಪ ಸತ್ವಪೂರ್ಣ ಆಹಾರ ಅಂತಂದ್ರೆ ನೀವು ಕೇಳಿದ್ರು. ಬೂದು ಗುಂಬಳಕಾಯಿ ನೋಡಿರ್ಬೋದು ನೀವು. ನೋಡ್ರಿ, ನಾವು ಏನದ ಮನೆಯನ್ನು ಓಪನಿಂಗ್ ಮಾಡೋದ್ನಾಗ ಮುಂದೆ ಕಟ್ಟಿರ್ತಾರೆ ನೋಡಿ. ಬೂದು ಗುಂಬಳಕಾಯಿ ಅತ್ಯಂತ ಪೌಷ್ಟಿಕವಾದಂಥ ಆಹಾರ ಅಂದ್ರೆ ಬೂದು ಗುಂಬಳಕಾಯಿ. ಎಲ್ಲ ಏನದ ಆಹಾರದಲ್ಲಿ ಅತ್ಯಂತ ಪ್ರಾಣಭರಿತ ಆಹಾರ ಯಾರಂದ್ರೆ ಬೂದು ಗುಂಬಳಕಾಯಿ. ಅದಾದ ನಂತರ ಬಿಟ್ರೂಟ್ ನೋಡಿರ್ಬೋದು ನಾವು. ಬಿಟ್ರೂಟ್ ಅತ್ಯಂತ ಪೌಷ್ಟಿಕ ಆಹಾರ. ಅದಾದ ನಂತರ ಗಜ್ಜರಿ, ಎಲೆಕೋಸು, ಸೌತೆಕಾಯಿ, ಕೊತ್ತಂಬರಿ, ಮೊಳಕೆ ಕಾಳುಗಳು ಇರ್ತದೆ. ಹೆಸರು ಕಾಳು, ಆನಂತರ ಮುಕಣಿ ಕಾಳು,
ಇವೆಲ್ಲ ಏನದ ಮೊಳಕೆ ಕಾಳುಗಳು ಮತ್ತು ಒಣ ಹಣ್ಣುಗಳು. ಒಣ ಹಣ್ಣುಗಳು ಅಂದ್ರೆ ಏನ್ರಿ? ಯಾವ ಡ್ರೈ ಫ್ರೂಟ್ಸ್ ಅಂತ ಕರಿತೀವಿ ನಾವು. ಅವು ಅತ್ಯಂತ ಪೌಷ್ಟಿಕವಾದಂಥ ಆಹಾರ. ಆನಂತರ ಶೇಂಗಾ, ಬಾದಾಮಿ, ಆನಂತರ ಗೋಡಂಬಿ, ತೆಂಗಿನಕಾಯಿ. ತೆಂಗಿನಕಾಯಿ ಅಂದ್ರೆ ಕಾಯಿನೇ ತಿನ್ನಂಗಿಲ್ಲ, ಅದನ್ನೆಲ್ಲ ನುರಿತು ಅದರಲ್ಲಿರ್ತಕ್ಕಂಥದ್ದು ಕೊಬ್ಬರಿಯನ್ನು ತೆಗೆದು. ಈಗ ನಾವೇನದ ಅದಾದ ನಂತರ ಬಾಳೆಹಣ್ಣು ಮತ್ತು ಖಜೂರಿ, ಇವೆಲ್ಲ ಏನದ ಪ್ರಾಣ ಇದ್ದಂಥ ಅಂದ್ರೆ ಅತ್ಯುತ್ತಮವಾದಂಥ ಆಹಾರಗಳು ಅಂತ ನಾವು ಕರಿತೇವೆ. ಇವು ಏನದ ಸತ್ವಪೂರ್ಣ ಅಂದ್ರೆ ಆಹಾರ ಅಂತ ಕರಿತೇವೆ. ಇವೆಲ್ಲ ಏನದ ಅತ್ಯಂತ ಮನುಷ್ಯನಿಗೆ ಪೌಷ್ಟಿಕ ಆಹಾರಗಳು ಅಂತ ಕರಿತಾರೆ. ಇವನ್ನ ಯಾವ ರೀತಿ ನಾವು ಮಾಡಿ ತಿನ್ನಬೇಕು, ಅದಾವು ಅದ್ರ ತಿನ್ನಕ್ಕೆ ಹೆಂಗೆ ತಿನ್ನೋದು? ಬೂದು ಗುಂಬಳಕಾಯಿ ಹೆಂಗೆ ತಿನ್ನೋದಪ್ಪ? ತಿನ್ನಕ್ಕಾಗಂಗಿಲ್ಲ ಅದನ್ನ, ಹೌದಿಲ್ಲ? ಆದರೆ ಹೆಂಗೆ ಮಾಡಬೇಕು? ಅದರಲ್ಲಿ ಏನದ ಆ ರಸ ತೆಗೆದು ಜ್ಯೂಸ್ ಮಾಡಬೇಕು. ಅದನ್ನು ಜ್ಯೂಸ್ ಅಷ್ಟೇ ಬಿಡಂಗಿಲ್ಲ, ಅದ್ರ ಜೊತೆಗೆ ಬೂದು ಕುಂಬಳಕಾಯಿ ಒಳಗೆ ಬಿಟ್ರೂಟ್ ರಸ, ಆನಂತರ ಬೂದು ಕುಂಬಳಕಾಯಿ ಜ್ಯೂಸು, ಆನಂತರ ಗಜ್ಜರಿ, ಇವೆರಡು ಮಿಕ್ಸ್ ಮಾಡಿ ಏನದ ತೆಗೆದುಕೊಂಡ್ರೆ ನಮ್ಗೆ ಅತ್ಯಂತ ಏನದ ಶಕ್ತಿದಾಯಕವಾಗ್ತದೆ. ಅದ್ರ ಜೊತೆಗೆ ಏನದ ಗಜ್ಜರಿ ಏನೇನು ಎದಕ್ಕೆ ಉಪಯೋಗ ಆಗ್ತದ? ಗಜ್ಜರಿಯಿಂದ ನಮ್ಮಲ್ಲಿ ಏನದ ನರನಾಡಿಗಳು ಅತ್ಯಂತ ಚರ್ಮಕ್ಕೆ ಅತ್ಯಂತ ನುಣುಪಾಯಿ ಕೊಡ್ತಕ್ಕಂಥದ್ದು ಸೌತೆಕಾಯಿ ಮತ್ತು ಗಜ್ಜರಿ. ಆನಂತರ ನಮಗೆ ಇರುಳುಗಣ್ಣಗಳು ಬಂದಿರ್ತಾವೆ, ಅದು ಕೂಡ ಅತ್ಯುತ್ತಮ ಆಹಾರ ಯಾವುದಂದ್ರೆ ಗಜ್ಜರಿ. ಇವು ಏನದ ನಮಗಿಲ್ಲಿ ಇವು ಎಲ್ಲವನ್ನು ನಾವು ತೆಗೆದುಕೊಂಡ್ರೆ ಯಾವ ರೀತಿಯಾದಂಥ ನಾವು ತೆಗೆದುಕೊಳ್ಬೇಕು? ದಿನನಿತ್ಯ ಯಾವಾಗ ತೆಗೆದುಕೊಳ್ಬೇಕು? ಸಮಯ ಇದನ್ನು ಹೆಚ್ಚಾಗಿ ಮುಂಜಾನೆ ತೆಗೆದುಕೊಂಡ್ರೆ ಅನುಕೂಲ ಆಗ್ತದೆ. ಅಂದರೆ ಯಾವ್ಯಾವ ಆಹಾರಗಳನ್ನು ಯಾವ ರೀತಿ ಅದಾವ? ಉದಾಹರಣೆಗೆ ಬಿಟ್ರೂಟ್ ಹಲ್ವಾ ಮಾಡ್ತಾರೆ, ಜ್ಯೂಸು ಮಾಡ್ತಾರೆ, ಹಲ್ವಾ ಮಾಡ್ತಾರೆ. ಹಲ್ವಾ ಹೇಗೆ ಮಾಡ್ತಾರೆ? ಇದೇನದ ಬಿಟ್ರೂಟ್ 2 ದೊಡ್ಡ ಬಿಟ್ರೂಟ್ ತೊಗೊಂಡು ಅದ್ರ ಜೊತೆಗೆ ಸಕ್ಕರೆ, 1 ಚಮಚೆ ಸಕ್ಕರೆ ಅಥವಾ ಬೆಲ್ಲ, ಅದನ್ನು ತುರಿದು ಮತ್ತು ಹಸಿ ಕೊಬ್ಬರಿ ತುರಿದು 7-8 ಖರ್ಜೂರಿಗಳ ಚೂರುಗಳನ್ನು ಮತ್ತು ಏಲಕ್ಕಿ ಪುಡಿಗಳನ್ನು ಮಾಡಿ ಆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಅದರೊಳಗೆ ಮಿಕ್ಸ್ ಮಾಡಿ ಇದಕ್ಕೆ ನಾವಿಲ್ಲೇನದ ಬಿಟ್ರೂಟ್ ಹಲ್ವಾ ಅಂತೇಳಿ ನಾವು ಅದನ್ನು ಸೇವಿಸ್ಬೋದು. ಇದು ಅತ್ಯಂತ ಏನದ ಪ್ರಾಣಭರಿತ ಆಹಾರ. ಇದನ್ನು ಸೇವಿಸೋದ್ರಿಂದ ಏನೇನಾಗ್ತೈತಪ್ಪ? ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗ್ತದೆ ಒಂದು. ಆನಂತರ ಬೊಜ್ಜುಗಳು ಬರ್ತದಲ್ಲ, ಆ ಬೊಜ್ಜನ್ನು ಕರಗತಕ್ಕಂಥ ಶಕ್ತಿ ಇದರಲ್ಲಿ ಅದ. ಅದಾದ ನಂತರ ಮೊಳಕೆ ಕಾಳನ್ನ ಯಾವ ರೀತಿ ತಿನ್ನಬೇಕು ನೋಡ್ರಿ. ಹೆಸರು ಕಾಳ, ಆನಂತರ ಮಡಿಕೆ ಕಾಳ, ಅವನ್ನ ಎರಡೂ ಮಿಕ್ಸ್ ಮಾಡಿ, ಆನಂತರ ಅದ್ರ ಜೊತೆಗೆ ಏನದ ಕ್ಯಾರೆಟನ್ನು ಸಣ್ಣಂಗೆ ಅದನ್ನೇನು ಮಾಡಬೇಕು? ತುರಿಬೇಕು, ಅಂದ್ರೆ ಸಣ್ಣ ಮಾಡಬೇಕು, ಅಂದ್ರೆ ಕಟ್ ಆಗಂಗಿಲ್ಲ. ಅದನ್ನು ಇದರಲ್ಲಿ ಜಾರಲ್ಲಿ ಇರ್ತಾರಲ್ಲ ಅದನ್ನು ಸಣ್ಣಗೆ ಮಾಡಬೇಕು. ಅದಾದ ನಂತರ ಗಜ್ಜರಿ, ಆನಂತರ ಒಂದು ದೊಡ್ಡ ಮೆಣಸಿನ್ಕಾಯಿ, ದಪ್ಪನ ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ ಅಲ್ಲ, ದಪ್ಪನ ಮೆಣಸಿನ್ಕಾಯಿ ಸಣ್ಣಗೆ ಮಾಡಿ ಅದನ್ನು ಹಚ್ಚಿ 1 ಕಪ್ ಅಂದರೆ 1 ತೆಂಗಿನಕಾಯಿ, 1-2 ತೆಂಗಿನಕಾಯಿಯನ್ನು ಅದನ್ನು ತುರಿದು ಮತ್ತು ಕೊತ್ತಂಬರಿ ಸೊಪ್ಪ ಮತ್ತು ಸಕ್ಕರೆ, ಅದ್ರ ಜೊತೆಗೆ ನಮಗೆ ಎಷ್ಟು ಬೇಕಾಗ ರುಚಿ ತಕ್ಕಂಗೆ ನಿಂಬೆ ರಸ ತುರಿದು, ಅಂದರೆ ಇವನ್ನೆಲ್ಲನೂ ಕುಡಿಸಿದ್ರೆ ನಮಗೆ ಎಷ್ಟು ಮಂದಿಗೆ ಹೆಂಗೆ ಮಾಡ್ಕೋಬೇಕು? ಎಷ್ಟು ಮಂದಿಗೆ ಇದನ್ನು ಅಂದ್ರೆ 1 ತೆಂಗಿನಕಾಯಿ 4 ಮಂದಿಗೆ ಒಂದು ಅರ್ಧ ಮುಟ್ಟಿಗೆ ಒಬ್ಬರಿಗೆ. ಅಂದ್ರೆ ನೀವೆಲ್ಲ ಏನದ ಯುವಕರದಿರಿ, ಹೆಚ್ಚು ತಿಂದರೂ ಭಾಳ ಅನುಕೂಲ, ಅಂದ್ರೆ ಆರೋಗ್ಯಭರಿತವಾದಂಥದ್ದು. ಅದಾದ ನಂತರ ಬೂದು ಕುಂಬಳಕಾಯಿ ರಾಯತ್ ಹೆಂಗೆ ಮಾಡ್ಕೋಬೇಕು? ಅದನ್ನೇನು ಮಾಡೋದು? ಬೂದು ಕುಂಬಳಕಾಯಿ ತುರಿದು 1 ದೊಡ್ಡ ಚಮಚದಷ್ಟು ಹೆಚ್ಚಿನ, ಅಂದ್ರೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕರಿಬೇವು ಮತ್ತು ಇದಕ್ಕೆ ಸ್ವಲ್ಪ ಏನದ ಕರಿಬೇವಿನ ಜೊತೆಗೆ ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆ ಕೊಡ್ಬೇಕಾದ್ರೆ ಏನು ಬೇಕು? ಅದಕ್ಕೆ ತುಪ್ಪದ ಜೊತೆಗೆ ಒಗ್ಗರಣೆ ಕೊಡ್ಬೇಕು, ಗಾಂಧಿ ಜೊತೆಗೆ ಅಲ್ಲ. ಇದರ ಜೊತೆಗೆ ತುಪ್ಪದ ಜೊತೆಗೆ ಒಗ್ಗರಣೆ ಕೊಟ್ಟಿದ್ದನ್ನ ಅದರ ಜೊತೆಗೆ ಆನಂತರ ಒಂದು ಶುಂಠಿ ಸಣ್ಣಗೆ ಮಾಡಿ ಅದನ್ನು ಚೂರು ಮಾಡಿ ಅದಕ್ಕೆ ಬೇಕಾದಷ್ಟು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು, ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕಿದ್ರೆ ಏನದ ಭಾಳ ಅನುಕೂಲ ಆಗ್ತದೆ. ಅದಾದ ನಂತರ ಬಿಟ್ರೂಟ್ ಇದು ಏನನ್ನ ಮಾಡ್ತದ? ರಕ್ತಹೀನತೆ ನಿವಾರಣೆ ಮಾಡ್ತದೆ. ಬಿಟ್ರೂಟ್ ಏನು ಮಾಡ್ತೈತ್ರಿ? ರಕ್ತಹೀನತೆಯನ್ನು ನಿವಾರಣೆ ಮಾಡ್ತದೆ. ಆ ನಂತರ ಇದು ಹೆಚ್ಚಾಗಿ ಏನದ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ದೋಷಗಳನ್ನು ಇದೇನದ ನಿವಾರಣೆ ಮಾಡ್ತದೆ, ಅನುಕೂಲಕರ ಆಗ್ತದೆ. ಆನಂತರ ಲಿವರ್, ಮೂತ್ರಪಿಂಡ, ಮೂತ್ರಕೋಶ ಇವುಗಳನ್ನು ಏನು ಮಾಡ್ತದೆ? ಶುಚಿಗೊಳಿಸ್ತದೆ. ನಮಗೇನದ ಅತ್ಯಂತ ಮುಖ್ಯವಾದಂಥದ್ದು ಯಾವುದು?
ನಮಗಿಲ್ಲಿ ಏನದ ಲಿವರ್ ಮೂತ್ರಪಿಂಡ ಅಂದ್ರೆ ಮೂತ್ರಕೋಶ ಇವುಗಳನ್ನ ಏನು ಮಾಡ್ತೈತಿ ಅದನ್ನ ಏನದ ವರ್ಕ್ ಮಾಡಕ್ಕೆ ಅದು ಏನದ ಅನುಕೂಲ ಮಾಡಿಕೊಡ್ತದೆ. ನೋಡ್ರಿ ನಾವೆಲ್ಲದ ಜಳಕ ಮಾಡ್ತೇವೆ ಹೌದಲ್ಲ, ಜಳಕ ಹೇಗೆ ಮಾಡ್ತೇವೆ, ಮೈ ಮೇಲೆ ನೀರು ಸುರ್ಕೋತೀವಿ. ಆದ್ರೆ ಒಳಗಿನ ಲಿವರ್ಗಳನ್ನು ನಾವು ಯಾವ ರೀತಿ ತೊಳಿಬೇಕು, ಯಾವ ರೀತಿ ತೊಳಿಬೇಕು, ನಾವು ಹಸಿಯ ತರಕಾರಿಗಳನ್ನ ತಿಂದ್ರೆ ಅದೇನು ಮಾಡ್ತೈತಿ ಶುಚಿ ಆಗ್ತದ. ಅಂದ್ರೆ ಅದು ಏನದ ಮೂರು ತಾಸಿಗೆ ಅಥವಾ 4 ತಾಸಿಗೆ ಅದು ನಮ್ದು ಏನದ ಹೊರಗೆ ಬಂದ್ಬಿಡ್ತದೆ. ಯಾವುದು ಏನು ನಾವು ಹಸಿ ತರಕಾರಿ ತಿಂತಿರ್ತಲ್ಲ ಏನದ ದೌಟ್ ಜಲ್ದಿ ಬರಬೇಕು, ಆದ್ರೆ ಜಲ್ದಿ ನಮಗೇನು ಮಾಡ್ತೈತಿ ಪೌಷ್ಟಿಕದಾಯಕವನ್ನು ಕೊಡ್ತದ. ಆನಂತರದ ನಮಗಿಲ್ಲೇದ ಕ್ಯಾರೆಟ್ ಏನೇನು ಮಾಡ್ತೈತಿ, ಇದು ನಮಗೆ ಒಳ್ಳೆಯ ಜೀರ್ಣಕ್ರಿಯೆಯನ್ನು ಮಾಡ್ತೈತಿ. ಯಾವುದು ಕ್ಯಾರೆಟ್ ಜೀರ್ಣಕ್ರಿಯೆಯನ್ನು ಮಾಡ್ತೈತಿ. ಆದ ನಂತರ ಚರ್ಮಕ್ಕೆ ಹೊಳಪು ಕೊಡ್ತದೆ ಪ್ರತಿದಿನ ತಿಂದ್ರೆ ನಾವು. ಆನಂತರ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತದೆ. ಅಂತರ ಹೊಟ್ಟೆ ನೋವಿಸ್ತದ, ಹೊಟ್ಟೆ ನೋವಿಸ್ತೈತಿಲ್ಲ ಅದನ್ನ ಏನು ಮಾಡ್ತೈತಿ ಅದು ಕೂಡ ನಿವಾರಣೆ ಮಾಡ್ತೈತಿ. ಅಂತರ ಕ್ಯಾನ್ಸರನ್ನು ಬರದಂಗೆ ತಡೆ ಹಿಡಿತದೆ. ಯಾವುದು ಕ್ಯಾರೆಟ್ ನಾವು ಪ್ರತಿದಿನ ಮುಂಜಾನೆ ಸೇವನೆ ಮಾಡಿದ್ರೆ ಏನದ ಕ್ಯಾನ್ಸರ್ ನಮ್ಮ ಹತ್ತಕ್ಕೆ ಬರಂಗಿಲ್ಲ. ಅದ ನಂತರ ಸೌತೆಕಾಯಿ ಇದೇನು ಮಾಡ್ತೈತಿ ಸಹಜವಾದಂಥ ಮೂತ್ರ ಕೋಶವನ್ನು ಆನಂತರ ಕೂದಲ ಬೆಳವಣಿಗೆಗೆ ಹೆಚ್ಚು ಸೂಕ್ತವಾಗಿದೆ. ಆನಂತರ ಇದು ರಕ್ತದೊತ್ತಡವನ್ನು ಉಪಶಮನ ಮಾಡ್ತದೆ. ಯಾವುದು ಸೌತೆಕಾಯಿ. ಆನಂತರ ನಿಮ್ಗೆ ಗೊತ್ತದ ಮೊಳಕೆ ಕಾಳು ಎಲ್ಲರಿಗೂ ಗೊತ್ತದಲ್ಲ. ಮೊಳಕೆ ಕಾಳುಗಳನ್ನು ಇಲ್ಲಿ ಒಳ್ಳೆಯ ಜೀರ್ಣಾಂಗಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದು ಏನದ ಇದು ಒಳ್ಳೆಯ ಪೌಷ್ಟಿಕ ಆಹಾರವನ್ನದ. ಇವೆಲ್ಲ ಅದ್ಭುತವಾದಂಥ ಏನದ ಈ ಹಸಿ ತರಕಾರಿಗಳು ನಮಗಿಲ್ಲೇನದ ಹೊಸ ರುಚಿ ಮಾಡಿ ನಾವು ತಿನ್ಕೊಳ್ಬೋದು ಮತ್ತು ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ನಮಗೇನು ಮಾಡಬೇಕು ಕಾರಣ ಆಗ್ತದೆ. ಅದಾದ ನಂತರ ಇವೆಲ್ಲ ಹಸಿ ತರಕಾರಿ ತಿನ್ನುವುದರಿಂದ ನಮಗೇನದ ತೂಕ ಏನಾಗ್ತಿ ಆಟೋಮೆಟಿಕಲಿ ರೆಡ್ಯೂಸ್ ಆಗ್ತದೆ. ರೆಡ್ಯೂಸ್ ಅಂದ್ರೆ ಏನಾಗ್ತದೆ ಅಂತಂದ್ರೆ ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೋತೈತಿ. ನಮಗೇನದ ಎಷ್ಟು ಬೇಕಲ್ಲ ಅಷ್ಟೇ ಅಂತಂದ್ರೆ ನೀವು ಎಷ್ಟು ಎತ್ತರದ ಎಷ್ಟದ. ಆ ನಂತರ ಕೊಬ್ಬ ಅಂದ್ರೆ ಗುರ್ತದಲ್ಲ ನಿಮ್ಗೆ ವೇಸ್ಟ್ ಆದಂಥದ್ದು ಬಜ್ಜುಗಳು ಬಂದಿರ್ತದೆ. ಆ ಬಜ್ಜುಗಳನ್ನು ಏನದ ನಿವಾರಣೆ ಮಾಡ್ತದೆ. ನಾ 2017ರಾಗ ನಮ್ಮ ಸರ್ ನಮ್ಮ ಪರಿಚಯ ಆದದ್ದು 2012ರಿಂದ ಇಲ್ಲಿ 12ರಿಂದ ನಾವು 2012ರಿಂದ ಬರ್ತೀನಿ. ಆ ಸರ್ ಜೊತೆ ಇಲ್ಲಿ ಬಂದಾಗ ನಾನು ಎಷ್ಟು ಇದ್ನಪ್ಪ ಅಂತಂದ್ರೆ 99 kg ಇದ್ನ. ನಂಬ್ತೀರಿ ಇಲ್ಲ ಗೊತ್ತಿಲ್ಲ, ನಂಬ್ತೀರಿ ನಮ್ಮನ್ನ 99 kg ಇದ್ನಿ. 2017ರಾಗ ಈ ಹಸಿ ತರಕಾರಿಗಳನ್ನು ಪ್ರತಿದಿನ ಊಟದ ಜೊತೆಗೆ ಮುಂಜಾನೆ ಎದ್ದುಗಳೇ ಯಾವುದು ರೊಟ್ಟಿಲ್ಲ ಏನೂ ಇಲ್ಲ, ಈ ಹಸಿ ತರಕಾರಿಯನ್ನು ನಾನು ಒಂದು ತಾಟನ್ನು ಅಪೂಟ ಎಲ್ಲ ಏನದ ಎಲ್ಲವೂ ಹಣ್ಣು ಹಿಡ್ಕೊಂಡು ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ಆನಂತರ ಬಿಟ್ರೂಟ, ಗಜ್ಜರಿ, ಸೌತೆಕಾಯಿ, ಮೊಳಕೆ ಕಾಳು ಪ್ರತಿದಿನ 2017ರಿಂದ ಇಲ್ಲಿವರೆಗೆ ಮುಂಜಾನೆ ಎದ್ದುಗಳೇ ಊಟ ಅನ್ನೋದು ಅದೇ ಊಟ ಅಂದ್ರೆ ನಮಗಿಲ್ಲಿ ಏನದ ಕರಗಿಸ್ಕೊಳ್ಳೋದು ನಮಗೇನದ ಮನಸ್ಸು ಮನಸ್ಸಿದ್ದಾಗ ಮಾತ್ರ ಮಾರ್ಗ ಸಿಗ್ತದೆ. ಇವೆಲ್ಲ ಏನದ ಒಳ್ಳೆಯ ವಿದ್ಯಾರ್ಥಿಗಳು. ಆನಂತರ ನಿಮ್ಮನ್ನು ನೋಡಬೇಕಾದ್ರೆ ನೋಡ್ಬೇಕು ನಾನು ನೋಡಿರ ಅತ್ಯಂತ ಉತ್ಸಾಹಿಗಳಾದಿರಿ. ನೀವೇನದ ಪ್ರಯತ್ನ ಮಾಡಬೇಕು, ಖಂಡಿತ ಫಲ ಸಿಗ್ತದೆ. ಯಾಕಂದ್ರೆ ಮೂಡಲಿಗೆಯಲ್ಲಿ ನಾವು ಮನಸಾರೆ ಪ್ರಾಕ್ಟೀಸ್ ಮಾಡಿದ್ರೆ ಸಕ್ಸಸ್ ಆಗ್ತದೆ. 2012ರಲ್ಲಿ ನಾನು ಬಂದಿದ್ದೆ. ಬಂದು ಸರಿಗೆ ಪರಿಚಯ ಆದೆ. ನಾನು ಸರಿಗೆ ಪರಿಚಯ ಆದ ತಕ್ಷಣ ಇಲ್ಲ ಸರ್ ನೀವು ಬರೀ ಇಲ್ಲೇ ನಾನು ಇದ್ದುಕೊಂಡು ಅವರೇ ನನಗೆ ಸಹಾಯ ಸಹಕಾರ ನಯ ವಿನಯ ಪ್ರೀತಿ ವಾತ್ಸಲ್ಯದಿಂದ ಇಲ್ಲಿ ಮೂಡಲಿಗೆಯಲ್ಲಿ SSR ಕಾಲೇಜಿನಲ್ಲಿ ಏನದ ನಾವು ನೆಲೆ ಹೋರಕ್ಕೆ ಕಾರಣ ಏನಂತಂದ್ರೆ ನಮ್ಮ ಲಕ್ಷ್ಮಣ್ ಸರ್. ಅದಕ್ಕೆ ಏನದ ಅವರು ಭಾಳ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇದಿಲ್ಲ ಅನ್ನಂಗಿಲ್ಲ. ಅವರಿಗೆ ಯಾವುದೇ ಥರ ನಮಗೇನಾದರೂ ಕಷ್ಟ ಬಂದರೆ ಅವ್ರು ನೋಡಿ ಬಾ ತಮ್ಮ ಅಂಥೇಳಿ ನಮಗೆಲ್ಲ ಸಹಕಾರ ಮಾಡ್ತಾರೆ. ಅದಕ್ಕೆ ಈ ನಮಗೆಲ್ಲ ಏನದ ಹೇಳಿದಲ್ಲ ಯಾವುದು ಗುಂಬಳಕಾಯಿ ಬಿಟ್ರೂಟ, ಆನಂತರ ಸೌತೆಕಾಯಿ, ಎಳೆನೀರು ಕೂಡ ಏನದ ಸಮ ಪ್ರಮಾಣದಲ್ಲಿ ನೀರಿನೊಡನೆ ಅವುಗಳ ಜೊತೆಗೆ ಬೆರೆಸಿಕೊಂಡು ಸಕ್ಕರೆ, ನಿಂಬೆಹಣ್ಣು, ರುಚಿಗೆ ತಕ್ಕಂಥ ಉಪ್ಪು ಹಾಕಿ ಆನಂತರ ಶುಂಠಿ ಚೂರುಗಳನ್ನು ಹಾಕಿ ನಾವು ಯಾವ ರೀತಿಯಾದಂಥ ಸೇವಿಸಬೇಕು.
ಪಾನೀಯಗಳನ್ನು ಮಾಡಿ ಕುಡಿಬೋದು, ಅಥವಾ ನಾವೇನು ಮಾಡ್ಬೋದು, ಕೂಡಿಸ್ಕೊಂಡು ಅಂದ್ರೆ ನಾವು ಮಿಕ್ಸ್ ಮಾಡಿ ಕುಡಿಬೋದು. ಅದಕ್ಕೆ ತಾವು ಇದಕ್ಕೇನದ ಸ್ವಲ್ಪ ಹಣ ಖರ್ಚಾಗ್ತದೆ, ಆಗಲಿ ಏನು ಪರವಾಗಿಲ್ಲ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಬೇಕು, ಶಕ್ತಿಯುತ ಆಗಬೇಕು. ಅಂದರೆ ನಾವು ತೂಕ ಕಡಿಮೆ ಇತ್ತಂದ್ರೆ ಬೇಕಾದಂಗೆ ಹತ್ಬೋದು ನಾವು ಕಂಬ, ಹೌದಿಲ್ರಿ? ಅದಕ್ಕೆ ತಾವುಗಳು ನನಗೆ ಸರ್ ನೀನು ಹೇಳಿದ್ರೆ, ಸರ್ ಬರ್ರಿ ಒಂದಿಷ್ಟು ನಮಗೊಂದಿಷ್ಟು ಹುಡುಗರಿಗೆ ಹೇಳ್ರಿ, ನನಗೆ ಆತ್ಮೀಯ ಭಾಳ ನನ್ನ ಸಹೋದರರು, ನಮ್ಮ ಅಣ್ಣನ ಅಂತ ನಾವು ತಿಳ್ಕೊಂಡು ನನ್ನ ಸಹೋದರನ ನನಗೆಲ್ಲ ಇಲ್ಲಿ ಮಾರ್ಗದರ್ಶನವನ್ನು ನೀಡ್ತಾರೆ. ನನಗೇನಾದರೂ ಬೇಕಾದ್ರೆ ಸರಿಗೆ ಫೋನ್ ಮಾಡ್ತೀನಿ, ಸರ್ ಹೆಂಗೆ ಮಾಡಲಿ, ಅವ್ರೇನದ ಇಲ್ಲ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ರಿ, ನಾ ಎಲ್ಲ ಮುಂದೆ ಹಿಂದೆ ಅದನ್ನು ಅಂದರೆ ಹಿಂದೆ ದೇವ್ರು ಅದಾನೆ, ದೇವ್ರ ಅಂದ್ರೆ ಮುಂದೆ ನಾವು ಹೋಗ್ತೀವಿ. ಅದಕ್ಕೆ ನಿಮ್ಮ ಹಿಂದೆ ಲಕ್ಷ್ಮಣ್ ಸರ್ ಅದಾರ, ಅವರು ನಿಮಗೆ ಗುರಿಯನ್ನು ತಲುಪಿಸ್ತಾರೆ. ಅದಕ್ಕೆ ತಾವುಗಳು ಹೆಂಗಿರ್ಬೇಕಂದ್ರೆ ಹಿಂದೆ ಹೆಂಗೆ ಇರ್ತೈತೆ, ನಾವು ಮುಂದೆ ದೇವ್ರು ಇರ್ತಾನೆ. ದೇವ್ರಂದ್ರೆ ಯಾರು? ದೇವ್ರಂದ್ರೆ ಯಾರು? ಹಾಂ, ಸರನ ದೇವರು. ಅದಕ್ಕೆ ಏನದ ಗುರಿ ನಮ್ಗೆ ಇರಬೇಕು, ಗುರು ಹಿಂದಿರ್ತಾನೆ. ನಾವು ಗುರಿ ಮುಟ್ಬೇಕಾದ್ರೆ ಏನು ಮಾಡ್ಬೇಕು ರೀ? ನಾವು ಏನು ಮಾಡ್ಬೇಕು ರೀ? ಛಲದಿಂದ ಓಡಬೇಕಂದ್ರೆ ತೂಕ ಜಾಸ್ತಿ ಇತ್ತಂದ್ರೆ ಓಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ದಿನಾರು ಕನಿಷ್ಠ 3 ಹೊತ್ತು ಊಟ ಮಾಡ್ತಿರಲ್ಲ, 1 ಹೊತ್ತು ಊಟದೊಳಗೆ ಈ ಹಸಿ ತರಕಾರಿಯನ್ನು ತಿಂದ್ರೆ ಆರೋಗ್ಯವಂತರಾಗಿರ್ತೀರಿ, ಸದೃಢವಾದ ದೇಹ ನಿಮ್ಮದಾಗ್ತದೆ. ಅದ್ರ ಜೊತೆಗೆ ನೀವು ಆ್ಯಕ್ಟಿವ್ ಆಗಿ ನೀವು ಏನದ 5 ಗ್ರೌಂಡ್ ಓಡ್ತೀರಿ, 5 ಗ್ರೌಂಡ್ ಓಡ್ಕೋತಲ್ಲೂ ನೀವು ಈ ತರಕಾರಿಯನ್ನು 8 ದಿವಸ ನೀವು ಕಂಟಿನ್ಯೂ ತಿಂದ್ರೆ 10 ಗ್ರೌಂಡ್ ಓಡ್ತೀರಿ ಅಂತ ನಾನು ಚಾಲೆಂಜ್ ಕೊಟ್ಟು ನಿಮಗೆ ಹೇಳ್ತೇನೆ. ಅದಕ್ಕೆ ಅದರ ಜೊತೆಗೆ ಯಾಕಂದ್ರೆ ಹಸಿ ತರಕಾರಿ ಶಕ್ತಿ ಭರಿತವಾದಂಥದ್ದು, ಕುದಿಸಿದ್ರೊಳಗೆ ಏನು ಇರಂಗಿಲ್ಲ, ಶಕ್ತಿ ಭರಿತವಾದಂತ ಇರ್ತಂತ ಯಾವುದು? ಹಸಿ ತರಕಾರಿಗಳು. ಅದಕ್ಕೆ ಹಸಿ ತರಕಾರಿಗಳನ್ನು ತಿಂದ್ರೆ ಆರೋಗ್ಯವಂತರಾಗಿರ್ತೀರಿ. ಅದಕ್ಕೆ ಇನ್ನೂ ಹೇಳಿದಾರೆ, ನಾವು ಇದನ್ನು ಮಾಡೋಕೆ ಫುಡ್ ಪ್ರಿಪರೇಷನ್ ಮಾಡೋಕ್ಕೂ ಕೂಡ ಒಬ್ಬರು ಆಯಿಗೆ ಹೇಳಿಟ್ಟದೆ. ಹೇಳೋಣ ಅಂತಂದ್ರೆ, ಸರ್ ನೀವು ರೆಡಿ ಆಯ್ದಂದ್ರೆ ಇವತ್ತು ಅಥವಾ ನಾಳೆ ರೆಡಿ ಆಯ್ದಂದ್ರೆ ಸರ್ಗೆ ಹೇಳಿ, ಸರ್ ಹೆಂಗೆ ಅವ್ರ ಮಾರ್ಗದರ್ಶನ ಮೂಲಕ ನಿಮಗೆ ನಾವು ರೆಡಿ ಮಾಡಿ ಕೊಡ್ತೀವಿ. ಅದಕ್ಕೆ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಹೇಳುತ್ತಾ, ನೀವು ಕೂಡ ಒಂದು ಏನದ ಛಲ, KPTCL ಒಳಗೆ ಛಲ ಇರಬೇಕು. ಛಲದಿಂದ ಏನದ ನಾವೇನದ ಸಾಧನೆ ಮಾಡ್ತೀವಿ. ಛಲ ಇರ್ಲಿಕ್ಕೆ ಏನಾಗ್ತದೆ ರೀ? ಆಕತ್ತೇನ್ರಿ ಸಾಧನೆ ಮಾಡೋಕೆ? ಆಗೋದಿಲ್ಲ. ನಮ್ಗೆ ಛಲ ಬೇಕು. ಹೆಂಗೆ ಛಲ ಬೇಕು? ನಾ ಅದನ್ನು ಮಾಡೇ ತೀರ್ತೀನಿ, ಅದನ್ನು ಗುರಿ ಮುಟ್ಟೇ ತೀರ್ತೀನಿ, ನಾನು ನೌಕರಿ ಹಿಡ್ದೇ ತೀರ್ತೀನಿ ಅನ್ನುವ ಛಲ ನಿಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ಏನಾಗತ್ರಿ? ಗುರಿ ಮುಟ್ತದೆ ಅಂತ ಹೇಳುತ್ತಾ, ನನಗಿಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಕುರಿತಂಥ ಎಲ್ಲ ಮಹಿಳೆಯರಿಗೂ ಮತ್ತು ನಮ್ಮ ಲಕ್ಷ್ಮಣ ಅಡಿಹುಡಿ ಸರ್ ಅವರಿಗೆ ಮತ್ತೊಮ್ಮೆ ಅವರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಕರ್ನಾಟಕ ಮಾತೆ. ಇಲ್ಲಿಯವರೆಗೆ ದೀರ್ಘವಾಗಿ ಉಪನ್ಯಾಸ ನೀಡಿದಂಥ ಗಣಾಥ್ ಸರ್ ಅವರಿಗೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.